ಕನ್ನಡ ನಟಿ ಲಾಸ್ಯ ನಾಗರಾಜ್ ಮನೆಯಲ್ಲಿ ಇಲ್ಲದ ವೇಳೆ ಅವರ ತಾಯಿ ಮೇಲೆ ಹಲ್ಲೆ ನಡೆದಿದೆ. ಖುದ್ದು ಸಹೋದರಿ ಹಾಗೂ ಸಹೋದರಿಯ ಪತಿ ಲಾಸ್ಯ ಅವರ ತಾಯಿ ಸುಧಾ ನಾಗರಾಜ್ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಲಾಸ್ಯ ಮಾಧ್ಯಮಗಳಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ಈ ಘಟನೆ ನಡೆದಿದ್ದು, ಸುಧಾ ನಾಗರಾಜ್ ಅವರ ಮೇಲೆ ಸಹೋದರಿ ಮಂಗಳಾ ಶಶಿಧರ್ ಮತ್ತು ಅವರ ಪತಿ ಶಶಿಧರ್ ಹಲ್ಲೆಯನ್ನು ಮಾಡಿದ್ದಾರೆ. ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ನಡೆದಿದೆಯಂತೆ. ಈ ವೇಳೆ ಸುಧಾ ಜೊತೆ ಮಂಗಳಾ ಕಿರಿಕ್ ತೆಗೆದಿದ್ದಾರೆ. ಒಂದೇ ಕಟ್ಟಡದ ಬೇರೆ ಬೇರೆ ಅಂತಸ್ತಿನಲ್ಲಿ ಅಕ್ಕ ತಂಗಿ ಫ್ಯಾಮಿಲಿ ವಾಸ ಮಾಡ್ತಾ ಇದ್ರು. ಕೆಳ ಮಹಡಿಯಲ್ಲಿ ಮಂಗಳಾ ಕುಟುಂಬ ವಾಸಿಸ್ತಾ ಇದ್ದು, ಮೇಲಿನ ಮಹಡಿಯಲ್ಲಿ ಲಾಸ್ಯ ನಾಗರಾಜ್ ಕುಟುಂಬ ಇದೆ. ಸುಧಾ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದು, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಜಾಗದಲ್ಲಿ ಡ್ಯಾನ್ಸ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸುಧಾ ಹಾಗೂ ಮಂಗಳಾ ಇಬ್ಬರ ನಡುವೆ ಪದೇ ಪದೇ ಜಗಳ ನಡೀತಾ ಇತ್ತು. ಮತ್ತೊಮ್ಮೆ ಜಗಳ ನಡೆದು ಇದೀಗ ಸುಧಾ ಮೇಲೆ ಮಂಗಳಾ ಹಾಗೂ ಅವರ ಪತಿ ಶಶಿಧರ್ ಹಲ್ಲೆಯನ್ನು ಮಾಡಿದ್ದಾರೆ. ನಟಿ ಲಾಸ್ಯ ನಾಗರಾಜ್ ಸದ್ಯ ಕೆನಡಾದಲ್ಲಿದ್ದಾರೆ. ಮನೆಯಲ್ಲಿ ನಡೆದ ಗಲಾಟೆ ವಿಷಯ ಗೊತ್ತಾಗಿ ಆತಂಕಗೊಂಡಿದ್ದಾರೆ. ಮನೆ ಬಳಿ ನಡೆದ ಘಟನೆಯ ಸಿಸಿಟಿವಿ ಫುಟೇಜ್ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಂಗಳಾ ಹಾಗೂ ಪತಿ ಶಶಿಧರ್ ಬಂದು ಡಾಕ್ಟರ್ ಸುಧಾ ಅವರ ಮೇಲೆ ಹಲ್ಲೆನ ನಡೆಸಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಅಸತೋಮ ಸದ್ಗಮಯ ಚಿತ್ರದ ಮೂಲಕ ಲಾಸ್ಯ ನಾಗರಾಜ್ ಚಿತ್ರರಂಗಕ್ಕೆ ಎಂಟ್ರಿನ ಕೊಟ್ಟಿದ್ರು. ಮಂಗಳವಾರ ರಜಾದಿನ, ರಂಗನಾಯಕಿ, ದೃಶ್ಯ, ಲೈಫ್ ಈಸ್ ಬ್ಯೂಟಿಫುಲ್ ಹಾಗೂ ಶೋಕಿವಾಲಾ ಚಿತ್ರಗಳಲ್ಲಿ ಆಕೆ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಲಾಸ್ಯ 20 ದಿನಗಳ ಕಾಲ ದೊಡ್ಡಮನೆ ಒಳಗಿದ್ರು.